KK ನ್ಯೂಸ್ಗೆ ಸ್ವಾಗತ. ನಾನು ಮಧು MP. ಈಗ ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಭಾರಿ ಮಳೆ, ಬೆಚ್ಚಿ ಬೆಳಗಾದ ರೈತ. ರಾಜ್ಯಾದ್ಯಂತ ಜನರ ಪರದಾಟ. ರೈತರ ಮಳೆಯಿಂದಾಗಿ ರೈತರ ಪರದಾಟ. ವಿದ್ಯಾರ್ಥಿಗಳ ಪರದಾಟ. ಮಳೆಯಲ್ಲಿ ಲವರ್ಸ್ಗಳ ಚೆಲ್ಲಾಟ. ಈಗ ವಾರ್ತೆಗಳ ವಿವರ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯ ಬಗ್ಗೆ ನಮ್ಮ ಪ್ರತಿನಿಧಿ ಆಗಿರ್ತಕ್ಕಂಥ ವಿನಯ್ ಅವರು ಮಾತಾಡ್ತಿದ್ದಾರೆ. ಹಲೋ ವಿನಯ್ ಅವರೇ. ಹೇಳಿ ಮಧುಕುಮಾರ್ ಅವರು, ಹೇಳಿ. ಅದೇ ವಿನಯ್ ಅವರೇ, ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗುತ್ತದೆ ಅಂತ ಮಾಹಿತಿ ಬಂದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು ಮಧುಕುಮಾರ್ ಅವರು, ಕಳೆದ 3-4 ದಿನಗಳಿಂದ ಭಾರಿ ಮಳೆ ಬರ್ತಾ ಇದೆ. ನೋಡ್ತಾ ಇರ್ಬೋದು, ಇದು ಹೊನ್ನಾಳಿಯಲ್ಲಿ ಹೊಲಗಳಿಗೆಲ್ಲ ನೀರು ನುಗ್ಗಿದೆ. ಹೊಲಗಳಲ್ಲಿ ನೀರು ನುಗ್ಗಿ ರೈತರು ಭಾರಿ ಕಷ್ಟಪಡ್ತಿದ್ದಾರೆ. ಬೆಳೆಗಳೆಲ್ಲ ಹಾನಿ ಆಗ್ತಾ ಇದೆ. ಯಾವ ಬೆಳೆ ಬೆಳೆದಿದ್ರು ಅಂತ ಮಧುಕುಮಾರ್ ಅವರೇ, ರೈತರು ಇಲ್ಲೆಲ್ಲ ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿ ಮತ್ತು ಇನ್ನಿತರೆ ಧಾನ್ಯಗಳನ್ನು ಬೆಳೆದಿದ್ರು. ಅದೆಲ್ಲ ಧಾನ್ಯಗಳು ನೋಡ್ತಾ ಇರ್ಬೋದು, ನೀರಲ್ಲಿ ತುಂಬ ಕೊಚ್ಚೋಗಿದೆ. ಅದರಿಂದ ರೈತರೆಲ್ಲ ತುಂಬ ಸಂಕಷ್ಟದಲ್ಲಿದ್ದಾರೆ. ಸುಮಾರು ಎಷ್ಟು ದಿನಗಳಾಗಿತ್ತು ವಿನಯ್ ಅವರು ಬೆಳೆ ಬೆಳೆದು? ಮಧುಕುಮಾರ್ ಅವರ ಸುಮಾರು ಒಂದು 15 ದಿನಗಳಾಗಿತ್ತು. ಎಲ್ಲ ಬೆಳೆಗಳು ಅಲ್ಲೇ ಮೊಳಕೆ ಹೊಡೆದು ಸಸಿಯಾಗಿದ್ದು ಮಧುಕುಮಾರ್ ಅವರೇ. ರೈತರ ಹೆಸರೇನಾದ್ರು? ಹಲೋ ವಿನಯ್ ಅವರೇ. ಹೇಳಿ ಮಧುಕುಮಾರ್ ಅವರು, ಹೇಳಿ. ಅಲ್ಲಿ ಸ್ಥಳೀಯ ಯಾವ್ದಾದ್ರು ರೈತರನ್ನ ಅಥವಾ ಹೊಲದ ಮಾಲೀಕರನ್ನ ಸಂಪರ್ಕಿಸಲಾಗ್ತದ? ಹೌದು ಮಧುಕುಮಾರ್ ಅವರೇ, ಸ್ಥಳೀಯ ರೈತರಾಗಿರ್ತಂಥ ಅಣ್ಣಪ್ಪನವ್ರನ್ನ ನಾವು ಸಂಪರ್ಕಿಸೋಣ. ಅಣ್ಣಪ್ಪ ಅವರೇ, ಅವರು ದುಃಖ ತಪ್ತರಾಗಿದ್ದಾರೆ. ಅಣ್ಣಪ್ಪ ಅವರೇ, ನೀವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ, ನಮ್ದು ಎಷ್ಟೋ ಕೊಟ್ಟು ಹೊಲ ಆಸ್ತಿ ಆಗ್ಬಿಟ್ಟು ನಾವೆಲ್ಲ ಬೆಳೆದಿದ್ದಂಥ ಆಸ್ತಿ ಗೀಸ್ತಿ ಎಲ್ಲ ಹೋಯ್ತು. ನೋಡಿ ಎಷ್ಟು ನೀರು ಬಂದು ಹಿಂಗೆ ಕುಚ್ಕೊಂಡು ಹೋಗಿದೆ ನೋಡಿ. ಇಲ್ಲಿ ಸ್ವಲ್ಪ ಜ್ವರ ಮಾತಾಡಿ. ಸರ್ ನೋಡಿ ಸರ್, ನಾವು ಎಷ್ಟು ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಇನ್ವೆಸ್ಟ್ ಮಾಡಿದ್ದೀವಿ ಸರ್. ನಾವು ಈ ಗಿಡ ಎಲ್ಲ ಬೆಳೆಸೋಕ್ಕೆ ನೋಡಿ ಎಷ್ಟು ನೀರು ಪಾಲಾಗಿದೆ. ನಮ್ಮ ಬೆಳೆ ಎಲ್ಲ ಜಾಸ್ತಿ ಆಗಿದೆ ಸರ್ ನಮ್ಮದು. ಮಧುಕುಮಾರ್ ಅವರೇ, ಅವರು ತುಂಬ ದುಃಖ ತಪ್ತರಾಗಿದ್ದಾರೆ. ಅವ್ರು ದುಃಖದಿಂದ ಮಾತಾಡ್ತಾರೆ. ಅವರಿಗೆ ನಾವು ಸರ್ಕಾರದಿಂದ ಯಾವುದೇ ರೀತಿ ಅವರು ಸಲಹೆ ಸಿಗ್ಬೋದು ಅಂತ ನಾವು ನಿರೀಕ್ಷಿಸ್ಬೋದು. ಅವರೇ, ಹೇಳಿ ಮಧುಕುಮಾರ್ ಅವರೇ. ಯಾವ್ದಾದ್ರು ಶಾಸಕರು ಭೇಟಿ ನೀಡಿ ಸಾಂತ್ವನ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರಾ? ಮಧುಕುಮಾರ್ ಅವರೇ, ಇದುವರೆಗೂ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾರು ಸ್ಥಳೀಯ ಸಚಿವರಾಗಿ ಯಾರು ಬಂದು ಅವ್ರನ್ನ ರೈತರನ್ನ ಸಂಪರ್ಕಿಸಿಲ್ಲ. ಅವರು ಕೇಳಿದ್ರೆ ಬರ್ತೀವಿ ಅಂತ ಹೇಳಿದಾರಂತೆ. ಇದ್ರ ಬಗ್ಗೆ ನಾವು ಇನ್ನೂ ತಿಳ್ಕೊಂಡಿಲ್ಲ. ಇದ್ರ ಬಗ್ಗೆ ಇನ್ನು ಯಾರು ತಿಳ್ಕೊಂಡಿದ್ದಿಲ್ಲ ಮಧುಕುಮಾರ್. ಮತ್ತೆ ನಾವು ನಿಮ್ಮನ್ನ ತದನಂತರದಲ್ಲಿ ಸಂಪರ್ಕಿಸ್ತೇವೆ. ಕ್ಯಾಮ್ರಾಮ್ಯಾನ್ ಅರವಿಂದ್ ಜೊತೆ ವಿನಯ್ ಕುಮಾರ್, ಮೊಬೈಲ್ ಜೊತೆ ಅರವಿಂದ್ ಅಂತ ಹೇಳೋಣ. ಒಂದು ಸಣ್ಣ ಬ್ರೇಕ್ ನಂತರ KK ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ. ಯಾವ ಥರ ಒಂದು ಸಣ್ಣ ಬ್ರೇಕ್ ನಂತರ KK ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ನಗರದಲ್ಲಿ ಪ್ರೀತಿ ವೈಫಲ್ಯದಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂಥ ಒಬ್ಬ ವಿದ್ಯಾರ್ಥಿನಿಯ ಬಗ್ಗೆ ನಮ್ಮ ಪ್ರತಿನಿಧಿ ಆಗಿರ್ತಕ್ಕಂಥ ವಿನಯ್ ಅವರು ಮಾತಾಡ್ತಿದ್ದಾರೆ. ಹಲೋ ವಿನಯ್ ಅವರೇ, ನಮ್ಮ ಧ್ವನಿ ಮಧುಕುಮಾರ್ ಅವರೇ, ನಿಮ್ಮ ಧ್ವನಿ ನಮಗೆ ಕೇಳಿಸ್ತಾ ಇದೆ. ನೋಡ್ತಾ ಇರ್ಬೋದು, ನಗರದಲ್ಲಿ ಇವತ್ತು ಸಂಜೆ 4:30 ಸುಮಾರಿಗೆ ಒಬ್ಬ ಯುವಕ ಮನನೊಂದು ಪ್ರೀತಿ ವಿಫಲದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗ್ತಿದ್ದ. ಅವನ್ನ ಗ್ರಾಮಸ್ಥರೆಲ್ಲ ತಡೆದಿದ್ದಾರೆ. ಈಗ ಯುವಕನ ನಾವು ಸಂಪರ್ಕಿಸೋಣ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಕೊಟ್ರೇಶ್ ಅಂತ. ಕೊಟ್ರೇಶ್ ಅವರೇ, ನೀವು ಯಾಕೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ರಿ? ಇಲ್ಲಿ ನೋಡಿ, ಗೌರ್ಮೆಂಟು ಕೇಂದ್ರ ಸರ್ಕಾರ ಇದೆಲ್ಲ, ಸೆಂಟ್ರಲ್ ಗೌರ್ಮೆಂಟು ನೋಡಿ, ಈಗ ಮೆಸೇಜ್ ಮಾಡೋಣ ಅಂತ ಹೇಳಿದ್ರೆ 100 ಮೆಸೇಜಿಗೆ ಕಾಯಂ ಮಾಡಿದ್ದಾರೆ. ಅದರಲ್ಲೂ 100 ಮೆಸೇಜ್ ಅಂದರೆ ಅದರಲ್ಲೂ ₹1 ಸ್ಟಾರ್ಟಿಂಗು ₹1.5 ಖರ್ಚಾಗುತ್ತೆ. ನಾವು ಏನು ಮಾಡೋದ್ರಿ, ನಮ್ಮ ಹುಡುಗಿ ಜೊತೆ ಮಾತಾಡಿದ್ರೆ ತುಂಬ ದಿನ ಆಗೈತೆ ರೀ. ನಾವು ಒಂದಿನ ಇಲ್ಲಿ ನಾವು ಕೇಳ್ತೀನಿ, ಊಟ ಮಾಡೋದು, ತಿಂಡಿ ತಿನ್ನೋದು ಎಲ್ಲ ಮಿಸ್ ಆಗಲಿ, ನಿದ್ದೆ ಮಿಸ್ ಆಗಲಿ. ನಮ್ಮ ಹುಡುಗಿ ನಾನು ಮಿಸ್ ಮಾಡ್ಕೊಂಡು ತುಂಬ ಏನು ಮಾಡೋದು ನೋಡಿ, ಏನು ಮಾಡೋದು ನೋಡಿ.
ಬನ್ನಿ ಬನ್ನಿ ಯಾರ ಹತ್ರ ತಡ್ರಿ ಮಾತಾಡಿ. ಅವ್ರು ತುಂಬ ಮನನೊಂದಾರ ಅವ್ರ ಸ್ನೇಹಿತರು. ಅರವಿಂದ್ ಅವರೇ, ನೀವು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಿ? ನೋಡಿ, ನಮ್ಮ ಫ್ರೆಂಡು ಪಾಪ ಅವ್ರ ಹುಡುಗಿನ ಭಾರಿ ಲವ್ ಮಾಡ್ತಾ ಇದ್ದ. ಅವರು ಕಂಪ್ನಿಯವರು ಮಾಡಿದ ತಪ್ಪಿನಿಂದಾಗಿ ಪಾಪ ಆತ್ಮಹತ್ಯೆ ಶರಣ ಕುಳಿತುಬಿಟ್ಟಿದ್ದ. ಭಾರಿ ಅವನು ಹಚ್ಕೊಂಬಿಟ್ಟಿದ್ದ ಕಣ್ರಿ ಹುಡುಗಿನ. ಹಾರ್ಟ್ನ ಕೆರ್ಕೊಂಬಿಡೋಣ ಇಲ್ಲ ಸ್ವಲ್ಪ. ಕೊಟ್ರೇಶ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಕೇಳೋಣ. ಕೊಟ್ರೇಶ್ ಅವ್ರು ಇದ್ರ ಬಗ್ಗೆ ಏನು ಹೇಳ್ತಾರೆ? ಅದೇ ರೀ ಅವಳೇ ತಾನೇ ಹೇಳಿದ್ನಲ್ಲ. ನಾನು ಅವ್ಳು ನೋಡಿದ್ರೆ ತುಂಬ ದಿನ ಆಗಿದೆ ಕಣ್ರಿ. ಮೆಸೇಜ್ ಮಾಡೋಣ ಅಂದರೆ ಮೆಸೇಜ್ ಅದೇ ಗೌರ್ಮೆಂಟಲ್ಲಿ ಪ್ರಾಬ್ಲಮ್ ಮಾಡಿದ್ದಾರೆ. ಅದಕ್ಕೆ ಈ ಹಾರ್ಟ್ ಅನ್ನೋದು ಇದೆ ಅಲ್ರಿ, ತುಂಬ ಕಣ್ರಿ, ತುಂಬ ಡೀಸೆಂಟಾಗಿ ಕಿಲ್ ಮಾಡ್ಬಿಟ್ಟಿಂಗ್ ಕಣ್ರಿ ಅವಳನ್ನ. ಅವಳು ಈಗ ನೋಡಿ, ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಂತ ಒಳ್ಳೆ ಹತ್ರ ಬಂದಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದಿದ್ದಾರೆ. ಈಗ ನಾನು ಹೋಗ್ತೀನಿ ಆತ್ಮಹತ್ಯೆಗೆ. ನೋಡಿ ಮತ್ತೆ ಏನು ಮಾಡ್ತೀನಿ ನಿಮ್ಮ ಗೌರ್ಮೆಂಟಿಂದ ಏನಾರು ಸೆನ್ಸೇಷನ್ ಕೊಡ್ತೀರಾ? ಇಲ್ಲ ದಿನಕ್ಕೆ 1000 ಮೆಸೇಜ್ ಮಾಡಿದರೆ ನಾನು ಬದುಕ್ತೀನಿ, ಇಲ್ಲದೆ ಬದುಕಲ್ಲ ನಾನು. ಬಳಕೆನಕ್ಕೆ ನೇರವಾಗಿ ಅವರು ಗೌರ್ಮೆಂಟ್ನೇ ಹೊಣೆ ಮಾಡ್ತಿದ್ದಾರೆ. ಯಾಕೆಂದರೆ ಗೌರ್ಮೆಂಟ್ ಅವರು ಈಗ ಮೆಸೇಜ್ ರೇಟನ್ನು ತುಂಬ ಜಾಸ್ತಿ ಮಾಡೋದ್ರಿಂದ ಅವ್ರು ಆದ ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಂತಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾವು ಇದಕ್ಕೆ ಗೌರ್ಮೆಂಟ್ ಏನು ಅದಕ್ಕೆ ಕ್ರಮ ತಗೊಳ್ತಾರೆ ನಾವು ಮುಂದೆ ನೋಡೋಣ. ಕ್ಯಾಮ್ರಾ ಇರೋ ಮೊಬೈಲ್ ಜೊತೆ ಕೊಟ್ರೇಶ್ ಹೊನ್ನಾಳಿ. ಧನ್ಯವಾದಗಳು ವಿನಯ್. ನಾವು ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೇವೆ. ಇದೀಗ ತಾನೇ ಬಂದ ಬ್ರೇಕಿಂಗ್ ನ್ಯೂಸ್. ಚಪ್ಪಲಿ ಕಿತ್ತೋದ ಕಾರಣ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂಥ ಯುವಕ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಪ್ರತಿನಿಧಿ ಆಗಿರ್ತಕ್ಕಂಥ ವಿನಯ್ ಕುಮಾರ್. ಹೇಳಿ ಮಧುಕುಮಾರ್ ಅವರೇ. ವಿನಯ್ ಅವ್ರು ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಧುಕುಮಾರ್ ಅವರು. ಏನಿದೆ ವಿನಯ್ ಅವರೇ, ಇದು ಚಪ್ಪಲಿ ಕಿತ್ತೋದ ಕಾರಣ ಯುವಕ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಈಗ ಸುದ್ದಿ ಬಂದಿದೆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ. ಹೌದು, ನೋಡ್ತಾ ಇರ್ಬೋದು ಮಧುಕುಮಾರ್ ಅವರು. ಸೇತುವೆ ಸರ್ ವಿಶ್ವೇಶ್ವರ. ಹೌದು ಶಿವಕುಮಾರ್ ಅವರೇ, ನೀವು ಇಲ್ಲಿಗೆ ಈ ಒಳ್ಳೆ ದಂಡಿಗೆ ಬರಲು ಕಾರಣವಾದ್ರಿ ಏನು? ಫ್ರೆಂಡ್ಸ್ ಜೊತೆ ತಂಪಿನ ವಾತಾವರಣ, ಹೊರಗಡೆ ಹೋಗೋಣ ಅಂತ ಬಂದಿದ್ವಿ. ತಿಳ್ಕೊಬೇಡ್ರಿ, ಹೊರಗಡೆ ಅಂತ ವೀಕ್ಷಣೆ ಮಾಡಕ್, ಪರಿಸರ ವೀಕ್ಷಣೆ ಮಾಡಕ್ ಬಂದಿದ್ವಿ. ಆದ್ರೆ ಬೃಂದಾವನ ವೀಕ್ಷಣೆ ಮಾಡೋಣ ಅಂತ ಬಂದಿದ್ವಿ. ಅದು ಯಾವ ದೇಶನೋ ಏನೋ ಅಲ್ಲಿ ಒಂದು ಕಲ್ಲು ಮುಟ್ಟಿ ಆಗಿ ಈ ತರ ಆಗ್ಬಿಟ್ಟಿದೆ. ಬನ್ನಿ, ಈಗ ನೋಡ್ತಾ ಇರ್ಬೋದು, ನೀವೆಲ್ಲ ವೀಕ್ಷಕರು ಗಮನಿಸ್ತಾ ಇರ್ಬೋದು. ಅವ್ರು ಯಾವ ಸ್ಥಳದಲ್ಲಿ ಚಪ್ಪಲಿ ಹರ್ಕೊಂಡಿದೆ ಅಂತ ನಾವು ಈಗ ವೀಕ್ಷಣೆ ಮಾಡೋಣ. ಬನ್ನಿ, ನೋಡ್ತಾ ಇರ್ಬೋದು ಅದೇ ಜಾಗ, ಅವರು ತಮ್ಮ ಚಪ್ಪಲಿಯನ್ನು ಹರ್ಕೊಂಡಿರೋ ಜಾಗ ಅದೇ ಜಾಗ ನೋಡ್ತಾ ಇರ್ಬೋದು. ಈಗ ನಮ್ಮ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಅದೇ ಅವರ ಆ ಸ್ಥಳದಲ್ಲಿ ಅವರು ಚಪ್ಪಲಿಯನ್ನು ಕಿತ್ಕೊಂಡಿದ್ದಾರೆ. ಬನ್ನಿ, ಇನ್ನೊಬ್ರು ಮತ್ತೊಬ್ಬರು ಸ್ಥಳೀಯರಾಗಿರ್ತಕ್ಕಂಥ ಅಣ್ಣಪ್ಪ ಅವ್ರನ್ನ ನಾವು ಸಂಪರ್ಕಿಸೋಣ. ಅಣ್ಣಪ್ಪ ಮಾತಾಡೋ, ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಣ. ಅಣ್ಣಪ್ಪ ಅವರೇ, ಶಿವಕುಮಾರ್ ಅವರು ಚಪ್ಪಲಿ ಕಿತ್ತು, ನೀವು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಏನು ಇಷ್ಟಪಡಲ್ಲ ಕಪ್ಪರಿ. ಅವರು ಕೃಷ್ಣಶಕ್ಕ ಅವ್ರದ್ದು ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ತೊಳಿದತ್ತೆ ದೇವಿಗೆ ಬಡಿಸಿಗೆ ಬಾಲಿ ಬಿದ್ದಿದೆ. ಕಪ್ಪಡ್ರಿ ನಾವು ಭಾಳ ದೋಸ್ತು, ನಾವು ಚಪ್ಪಲಿ ಧನ್ಯವಾದಗಳು ನಿಮ್ಮ ಮಾಹಿತಿ. ಮತ್ತೊಬ್ರು ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಅರವಿಂದ್ ಅವ್ರನ್ನ ಸಂಪರ್ಕಿಸೋಣ. ಬನ್ನಿ, ಅರವಿಂದ್ ಅವರು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅರವಿಂದ್ ಅವ್ರಿಗೆ ಚಪ್ಪಲಿ ಕಿತ್ತೋಗಿರೋ ಬಗ್ಗೆ ನೀವೇನು ಹೇಳಕ್ಕೆ? ಅವ್ರ ಚಪ್ಪಲಿ ಭಾರಿ ಹಳೇದಾಗಿತ್ತು ರೀ. ಅದು ಹಳದಾಗೈತೆ, ಅದಕ್ಕೆ ಕಳಾಗತ್ತ ನೋಡಿ. ಏನು ಮೆಟ್ನೆ ಹೊಡ್ಕೊಂಡು ಸಾಯ್ಬೇಕ್ರಿ ಅವರಿಗೆ. ಚಪ್ಪಲಿ ಹರಿದೋಕ್ಕೆಲ್ಲ ಹೊಡ್ಕೊಂಡು ಕುಡಿದ್ರೆ ಇದು ಕಾನ್ಸೆಪ್ಟ್ ಸರಿ ಇಲ್ಲ ಚಪ್ಪಲಿದು. ಹಾಂ, ಇಲ್ಲಿಗೆ ನಮ್ಮ ಇವು ಉಲ್ಟೆ ತೋರಿಸ್ತು ಈ ಕಾರ್ಯಕ್ರಮ ಇರ್ತಂಥ ವಿಶೇಷ ಎಪಿಸೋಡ್ ಇರ್ತಂಥ ಕೆರ ಹರಿದೋಗಿದೆ. ಈಗ ಕ್ಯಾಮ್ರಾಮ್ಯಾನ್ ಶಿವಕುಮಾರ್ ಜೊತೆ ವಿನಯ್ ಕುಮಾರ್ ಹೊನ್ನಾಳಿ.